ನಮಸ್ತೆ ಮಿತ್ರರೇ, ನಾನು ನವ್ಯ, ಯೋಗ ಟೀಚರ್, ಹಿಪ್ನೋಥೆರಪಿಸ್ಟ್ ಮತ್ತು ನ್ಯೂಟ್ರಿಷನಿಸ್ಟ್. ಹೊಸ ವರ್ಷ ಬರ್ತಾ ಇದೆ. ಏನನ್ನೆಲ್ಲ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೀವಿ, ಅಗತ್ಯ ಇದ್ರೂ ಕೂಡ ಶುರು ಮಾಡೋದಕ್ಕೂ ಕೂಡ ಸಾಧ್ಯ ಆಗದೆ ಇರುವಂತಹ ವಿಚಾರಗಳನ್ನ ನೀವು ಹೊಸ ವರ್ಷದ ಮೂಲಕ ಆಚರಣೆಗೆ ತರುವಂತಹ ಆಲೋಚನೆಯಲ್ಲಿ ನೀವಿದ್ದೀರಾ. ತುಂಬಾ ಸಿಂಪಲ್ ಆಗಿ ಬಾಡಿ ಮೈಂಡ್ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಅಂದ್ಕೊಂಡಿರೋದನ್ನ ಸಾಧಿಸಬಹುದು. ಜೋಶ್ನಲ್ಲಿ ಶುರು ಮಾಡ್ತಾರೆ, ಆದರೆ ಅದನ್ನು ಡ್ರಾಪ್ ಮಾಡ್ತಾರೆ. ಯಾಕೆ? ಮೈಂಡ್ಗೆ ಅದರದೇ ಆದ ರೀತಿ ಇದೆ. ಈಗ ನೀವು ವರ್ಕ್ ಮಾಡ್ತಾ ಇರೋದು ಮನಸ್ಸಿನ ಜೊತೆಯಲ್ಲಿ. ಯಾವುದೊಂದು ಅಭ್ಯಾಸ ನೀವು ಕೊಡ್ತಾ ಇರೋದು ಯಾರಿಗೆ? ಮನಸ್ಸಿಗೆ. ಆ ಮನಸ್ಸನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮನಸ್ಸನ್ನ ಯಾವ ರೀತಿ ನೀವು ಯೂಸ್ ಮಾಡಬೇಕು, ಅದಕ್ಕೆ ಯಾವ ರೀತಿ ಟ್ರೈನ್ ಮಾಡೋದು ಅನ್ನೋದು ಗೊತ್ತಿರಬೇಕು. ಇಲ್ಲ ಅಂತ ಹೇಳಿದ್ರೆ ಜೋಶಲ್ಲಿ ಶುರು ಮಾಡ್ತೀರಾ, ಅಲ್ಲಿಗೆ ಡ್ರಾಪ್ ಮಾಡ್ತೀರಾ. ಓಕೆನಾ? ಕೆಲವು ಟೈಮ್ ಶುರು ಮಾಡೋದೇ ಇಲ್ಲ. ಮೈಂಡ್ಗೆ ಈಗ ಹಳೆ ಅಭ್ಯಾಸನ ಬಿಟ್ಟು ಹೊಸ ಅಭ್ಯಾಸನ ನೀವು ನೀಡಬೇಕು ಅಂತ ಹೇಳಿದ್ರೆ ಹಂತವಾಗಿ ಅದನ್ನ ರೂಢಿ ಮಾಡಬೇಕು. ಈಗ ಯಾವುದೋ ಒಂದು ಪ್ಲಾನ್ ಇದೆ, ಆ ಪ್ಲಾನ್ಗೆ ನೀವು ಕೆಲಸನ ಮಾಡಬೇಕಾಗಿದೆ. ಮನಸ್ಸಲ್ಲಿ ಇದ್ರಷ್ಟೇನೆ ಯಾವ ಕೆಲಸನೂ ನಡೆಯಲ್ಲ. ಅದಕ್ಕೆ ಬೇಕಾದಂತಹ ಕೆಲಸಗಳನ್ನ ಮಾಡೋದ್ರ ಮೂಲಕ ಅಷ್ಟೇ ನಾವು ಅದನ್ನು ಸಾಧಿಸೋದಕ್ಕೆ ಸಾಧ್ಯ ಇರೋದು ಅಲ್ವಾ? ಈಗ ಕಣ್ಮುಚ್ಚಿ ಕಣ್ಬಿಟ್ಟು ನೋಡಿದ್ರೆ ಮ್ಯಾಜಿಕ್ ತರ ಮನೆ ನಮ್ಮ ಮುಂದೆ ಬಂದು ನಿಂತಿರುತ್ತಾ? ಹಂತವಾಗಿ ಕಟ್ಟಿದ್ರೆ ತಾನೆ ಮನೆ ಆಗೋದು. ಹಾಗೇನೆ ನಮ್ಮ ಕೆಲಸಗಳು ಕೂಡ, ಈಗ ನೀವು ಏನು ಅನ್ಕೊಳ್ತಾ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕೆಲಸ ಮಾಡಬೇಕು, ಇವತ್ತೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಒಂದು 10% ಕೆಲಸ ಶುರು ಮಾಡಿದ್ರೆ ಒಂದು ವಾರದ ತನಕ 10% ಮಾಡ್ತಾ ಇನ್ನು ನೆಕ್ಸ್ಟ್ ವೀಕಿಂದ 20% ಇನ್ಕ್ರೀಸ್ ಮಾಡ್ಕೊಳ್ಳೋದು, ಆಮೇಲೆ 30% ಇನ್ಕ್ರೀಸ್ ಮಾಡ್ಕೊಳ್ಳೋದು. ಸೊ ಇವತ್ತಿನ ದಿನಕ್ಕೆ ನನ್ನ ಗುರಿಗಾಗಿ ನಾನು ಅಂದ್ಕೊಂಡಂತಹ ಕೆಲಸವನ್ನ ಮಾಡಿದಿನ, ಅಷ್ಟೇ ಪ್ರಮಾಣದಲ್ಲಿ ಅಗತ್ಯತೆ ಇಲ್ಲ, ಶುರು ಮಾಡಿದಿನ, ಕನಿಷ್ಠ ಮಟ್ಟಕ್ಕಾದ್ರೂ ಮಾಡಿದಿನ, ಆಮೇಲೆ ಅದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದೀನ. ಇದು ನೆಸೆಸಿಟಿ ಇರೋದು. ಇದೇ ಸರಿಯಾದಂತಹ ರೀತಿ. ಮನಸ್ಸಿಗೆ ನಿಮ್ ಇಷ್ಟ ಬಂದ ಹಾಗೆ ನೀವು ಒಂದೇ ದಿನದಲ್ಲಿ ಬದಲಾವಣೆಯನ್ನ ಮಾಡಿಸೋದಿಕ್ಕೆ ಸಾಧ್ಯ ಇಲ್ಲ. ಹೊಸ ಒಂದು ನೀವು ಏನೋ ಒಂದು ಚೇಂಜಸ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಟೈಮ್ ಬೇಕಾಗತ್ತೆ. ಅದು ಒಂದು ಮಗು ಥರ ರೀ. 10% ಶುರು ಮಾಡಿ ನೆಕ್ಸ್ಟ್ ವೀಕ್ 20% ಇನ್ಕ್ರೀಸ್ ಮಾಡಬೇಕು ಅನ್ನೋದೇನಿಲ್ಲ. ನಿಮ್ಮ ಕೆಪಾಸಿಟಿಗೆ ಅನುಗುಣವಾಗಿ ಫಾಸ್ಟಾಗಿ ನೀವು ಅದನ್ನು ಕಲ್ತ್ಕೊಳ್ಬಹುದು, ಅಥವಾ ನಿಮ್ಮ ಕೆಪಾಸಿಟಿಗೆ ಅನುಗುಣವಾಗ್ಲೂ ಕೂಡ ಕಲಿಬಹುದು. ಯಾವಾಗ್ಲೂ ಹೊರಗಡೆ ವಿಚಾರಕ್ಕೆ ಕಂಪೇರ್ ಮಾಡ್ಕೊಳ್ಬೇಡಿ, ಯಾರ ಜೊತೆಲೂ ಕೂಡ ಕಂಪೇರ್ ಮಾಡಬೇಡಿ. ಎಷ್ಟೋ ವಿಚಾರಗಳನ್ನ ನಾವು ಹಾಗೇನೆ ಡ್ರಾಪ್ ಮಾಡಿಬಿಡೋದು. ಅವ್ರ ಸಮಯ ಬೇರೆ ಇರುತ್ತೆ, ಅವ್ರ ಸಂದರ್ಭ ಬೇರೆ ಇರುತ್ತೆ, ಹೊರಗಡೆಯಿಂದ ಸಪೋರ್ಟ್ ಇರುತ್ತೆ. ಎಷ್ಟೋ ಜನಕ್ಕೆ ಅವ್ರಿಗಿಂತನೂ ಕೆಪಾಸಿಟಿ ಇದ್ರೂ ಕೂಡ ಈ ಎಲ್ಲ ಕಾರಣದಿಂದ ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಹಾಗೇನು ಅನ್ಕೊಳ್ತಾರೆ, ಈ ವಿಚಾರ ನಮಗಲ್ಲ, ಇದು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ನಿರ್ಧಾರ ಮಾಡ್ಕೊಳ್ತಾರೆ. ಹಾಗಲ್ಲ, ಯಾರ ಜೊತೆನೂ ಕಂಪೇರ್ ಮಾಡ್ಕೋಬೇಡಿ, ನಿಮ್ಮ ಜೊತೆ ನೀವು ಕಂಪೇರ್ ಮಾಡ್ಕೊಳ್ಳಿ. ನಿನ್ನೆ ಇದ್ದದ್ಕಿಂತ ನಾನಿವತ್ತು ಸ್ವಲ್ಪ ಪರವಾಗಿಲ್ವಾ, ಇವತ್ತಿಗಿಂತ ನಾಳೆ ನನ್ನಿಂದ ಇನ್ನೂ ಕೂಡ ಸಾಧಿಸೋದಕ್ಕೆ ಸಾಧ್ಯ ಇದೆಯಾ, ಹೀಗೆ ನಿಮ್ಮ ಒಳಗಡೆ ಕಂಪೇರ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಅದನ್ನ ಖಂಡಿತ ಸಾಧಿಸ್ತೀರಾ. ನಾನೀಗ ಒಂದು 10% ಇವತ್ತು ಶುರು ಮಾಡಿ ಆಮೇಲೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋರಂತೆ ಅಂತ ಹೇಳಿದೆ. ಆ 10% ಶುರು ಮಾಡೋದೇ ದೊಡ್ಡ ವಿಚಾರ ಆಗಿರುತ್ತೆ ಅಲ್ವಾ? ಯಾರಿಗೆ ಈ ಥರ ಸಮಸ್ಯೆ ಇರುತ್ತೆ ನೋಡಿ, ಅವರು ಇನ್ನೂ ಒಂದಂತ ನಿಮ್ಮ ಮನಸ್ಸನ್ನ ನೀವು ತಯಾರಿ ಮಾಡ್ಕೋಬೇಕು. ಈ ಸುಲಭ. ಜೊತೆಗೆ ಯಾವುದೇ ಅಭ್ಯಾಸದ ಮೊದಲನೇ ಹೆಜ್ಜೆ ಇದು ಅಫರ್ಮೇಷನ್ ಹೇಳ್ಕೊಳ್ಳೋದು. ಈಗ ಯಾವುದೋ ಒಂದು ಕೆಲಸ ಮಾಡಬೇಕು, ಆದರೆ ಆ ಕೆಲಸ ಮಾಡದೇ ಇದ್ರೆ, ತೊಂದರೆ ಆದರೆ, ಮತ್ತೊಂದು ಮಗದೊಂದು ಅಂತ ಹೇಳಿ ಯೋಚನೆ ಮಾಡೋ ಬದಲಿಗೆ ಈ 100 ಸರಿ ನಮ್ಮ ತಲೆಯಲ್ಲಿ ಆ ಆಲೋಚನೆ ಬರ್ತಾ ಇದೆ ಅಂತ ಹೇಳಿದ್ರೆ, ಶುರುನಲ್ಲಿ ಒಂದು 10 ಸಾರಿ ಆ ಆಲೋಚನೆ ಬದಲಿಗೆ, ಈಗ ಆರೋಗ್ಯ ಅಂತ ಇಟ್ಕೊಳ್ಳಿ, ನಾನು ಆರೋಗ್ಯವಾಗಿರ್ತೀನಿ, ನನ್ನ ಆರೋಗ್ಯಕ್ಕೆ ಏನೇನು ಬೇಕೋ ಆ ಕೆಲಸಗಳನ್ನು ಮಾಡ್ತೀನಿ, ಆರೋಗ್ಯ ಬೇಕಾದಂತಹ ಊಟವನ್ನು ಮಾಡ್ತೀನಿ, ಅದಕ್ಕೆ ಬೇಕಾದಂಥ ಎಕ್ಸಸೈಸ್ ಇರ್ಬೋದು, ವಾಕಿಂಗ್ ಇರ್ಬೋದು, ಅದನ್ನು ಮಾಡ್ತೇನೆ ಅಂತ ಹೇಳಿ ಇದನ್ನು ಹೇಳ್ಕೊಳ್ಳೋದು. ಈ ಒಂದು ವಿಚಾರ ಗೊತ್ತಾ, ಯಾಕೆ ನೀವು ಮಾಡ್ತಾ ಇರಲ್ಲ ಅಂತ ಹೇಳಿದ್ರೆ, ಮನಸ್ಸಿಗೆ ನೀವು ಒಂದು ಕೆಲಸ ಕೊಟ್ಟರೆ ಅದು ಅದನ್ನು ಫಾಲೋ ಮಾಡುತ್ತೆ ಅಲ್ವಾ? ನೀವು ಮನಸ್ಸಿಗೆ ಮಾಡದೇ ಇದ್ರೆ, ಆಗದೇ ಇದ್ರೆ, ತೊಂದರೆ ಆದರೆ ಅಂತ ಹೇಳಿ ನೀವೇ ಅಂದ್ಕೊಳ್ತಾ ಇರೋದ್ರಿಂದಾಗಿ ನೀವು ಏನನ್ನ ಹೇಳ್ತಾ ಇದ್ದೀರಾ ಅದನ್ನು ಮನಸ್ಸು ಮಾಡ್ತಾ ಇರುತ್ತೆ. ನಾನು ಪ್ರತಿ ಬಾರಿನೂ ಇದೊಂದು ಪದನ ಹೇಳ್ತೀನಿ, ಮನಸ್ಸು ಕಸದ ಕಾರ್ಖಾನೆ ಅಲ್ಲ. ನಮಗಿಲ್ಲಿ ಯಾರಿಗೂ ಮನಸ್ಸು ಅಂದರೆ ಏನು ಅನ್ನೋದು ಸ್ವಲ್ಪನೂ ಕೂಡ ಅರಿವೇ ಇಲ್ಲ. ಇದ್ದಿದ್ರೆ ಈ ಥರ ಪದಗಳನ್ನ ನಾವು ಬಳಕೆನೇ ಮಾಡಲ್ಲ. 10 ಸಾರಿ ನೀವು ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ನಂತರ ನೀವು 100 ಆ ಆಲೋಚನೆಗಳನ್ನ ಬಿಟ್ಟೇ ಬಿಡ್ತೀರಾ. ಪೂರ್ತಿಯಾಗಿ ನೀವು ಏನು ಮಾಡಬೇಕು ಅನ್ನೋದನ್ನ ಮನಸ್ಸಿಗೆ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ಮೇಲೆ ಖಂಡಿತ ನೀವು ಮಾಡಬೇಕಾದಂತಹ ಕೆಲಸಕ್ಕೆ ನಿಮ್ಮ ಮನಸ್ಸು ಸಪೋರ್ಟ್ ಮಾಡೇ ಮಾಡುತ್ತೆ. ನೀವು ಆ ಕೆಲಸನ ಮಾಡೇ ಮಾಡ್ತೀರಾ. ಇದ್ರ ಜೊತೆನಲ್ಲಿ ನೀವು
ನೀವೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಆ ವಿಚಾರವನ್ನ ಬರೆದು ಗೋಡೆ ಮೇಲೂ ಕೂಡ ಅಂಟಿಸ್ಕೊಳ್ಬಹುದು ಅವಕಾಶ ಇದ್ದಿದ್ದೇ ಆದ್ರೆ. ಜೊತೆಗೆ ವಿಜುವಲೈಸೇಷನ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಏನ್ ವಿಜುವಲೈಸ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಈಗ ನೀವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಮತ್ತೆ ಆ ರಿಸಲ್ಟ್ ಸಿಕ್ಕಿದ್ಮೇಲೆ ಹೇಗಿರ್ತೀರಾ ಇದನ್ನ ಚಿತ್ರಣ ಮಾಡ್ಕೊಳ್ಳೋದು. ಹೇಳ್ಕೊಳ್ಳೋದಕ್ಕಿಂತನೂ ವಿಜುವಲೈಸೇಷನ್ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ. ಮೈಂಡ್ಗೆ ವರ್ಡ್ಸ್ಗಿಂತ ಚಿತ್ರದ ರೂಪದಲ್ಲಿ ಕೊಟ್ರೆ ಅತಿ ವೇಗವಾಗಿ ಕೆಲಸ ಮಾಡುತ್ತೆ. ರಾತ್ರಿ ಮಲಗುವಾಗ ಮತ್ತೆ ಬೆಳಗ್ಗೆ ಏಳುವಂತಹ ಎರಡೂ ಟೈಮಲ್ಲೂ ಕೂಡ ನೀವು ವಿಜುವಲೈಸೇಷನ್ ಮಾಡಬೇಕು. ಮಲಗೋದಕ್ಕಿಂತ ಮುಂಚೆ 1 ಅವರ್ ಮೊದಲು ನೀವೇನೆಲ್ಲ ಯೋಚನೆ ಮಾಡ್ತೀರಾ ಅದು ಪೂರ್ತಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ಎದ್ದ ತಕ್ಷಣ ಆ ಥಾಟೇ ಅಲ್ವಾ ತಲೆಗೆ ಬರೋದು. ಮತ್ತೆ ಇಡೀ ದಿನನ ಎಲ್ಲ ಕೂಡ ನಿಮ್ಮ ತಲೆಯಲ್ಲಿ ಆ ಆಲೋಚನೆ ತಾನೇ ಇರುತ್ತೆ. ಆದ್ರೆ ಇದೇ ಸಮಯನ ನೀವು ನಿಮಗೆ ಏನು ಬೇಕೋ, ನಿಮ್ಗೆ ಯಾವ್ದು ಒಳ್ಳೇದೋ ಯಾವ್ದು ಸರಿನೋ ಆ ವಿಚಾರಗಳ ಕಡೆ ನೀವು ಗಮನನ ಇಟ್ರೆ ಖಂಡಿತ ನಿಮ್ಗೆ ಏನ್ ಬೇಕೋ ನೀವು ಅದನ್ನ ಸಾಧಿಸಬಹುದು. ಮತ್ತೆ ಇನ್ನು ಕೆಲವರಿಗೆ ದಿನಚರಿ ಕಾರಣದಿಂದಾಗಿ ಏನ್ ಅನ್ಕೊಂಡಿರ್ತಾರೋ ಅದಕ್ಕೆ ಸಮಯ ಸಿಗ್ತಾ ಇರಲ್ಲ. ರಾತ್ರಿ ನೀವು ಜಾಸ್ತಿ ಸಮಯ ಎದ್ದಿರೋದಕ್ಕಿಂತ ಬೆಳಿಗ್ಗೆ ಬೇಗ ಎದ್ರೆ ನಿಮಗೆ ಸಿಗುವಂತಹ ಟೈಮ್ ನಿಜವಾಗ್ಲೂ ಜಾಸ್ತಿ ಅಂತಾನೆ ಅನ್ಸುತ್ತೆ. ಕೋಟ್ಯಾಂತರ ಜನಕ್ಕೆ ಬೆಳಿಗ್ಗೆ ಏಳೋದೇ ದೊಡ್ಡ ಸಮಸ್ಯೆ ಅಲ್ವಾ. ರಾತ್ರಿ ಬೇಗ ಮಲಗಿದ್ರೆ ಬೆಳಗ್ಗೆ ಬೇಗ ಏಳೋದಕ್ಕೆ ಸಾಧ್ಯ ಇದೆಯೋ ಇಲ್ವೋ. ಬೇಗ ಮಲಗಬೇಕು ಅಂತ ಹೇಳಿದ್ರೆ ಮುಗಿಸ್ಲೇಬೇಕಾದಂತಹ ಸಾಕಷ್ಟು ಕೆಲಸ ಇರುತ್ತೆ ಅಲ್ವಾ. ಆರೋಗ್ಯಕ್ಕೋಸ್ಕರ ಬೆಳಿಗ್ಗೆ ವಾಕಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿರ್ತೀರಾ. ಡೇನಲ್ಲಿ ನೀವು ಏನೆಲ್ಲ ಕೆಲಸ ಮಾಡ್ತಾ ಇರ್ತೀರಾ, ವಾಕಿಂಗ್ ಹೋಗೋದು ಮುಖ್ಯ ಆಗಿರುತ್ತೆ. ಆದರೆ ಆ ಕೆಲಸ ನಿಮಗೆ ಅಷ್ಟೇನು ಮುಖ್ಯ ಆಗಿರಲ್ಲ. ಆ ಥರದ ಕೆಲವು ಕೆಲಸಗಳನ್ನು ನೀವು ಏನು ಕ್ಯಾನ್ಸಲ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಮಯ ಸಿಕ್ಕೇ ಸಿಗುತ್ತೆ. ಬೇಗ ಮಲ್ಕೊಳ್ಬಹುದು, ಬೇಗ ಏಳಬಹುದು. ಸಾಕಷ್ಟು ಜನ ತುಂಬ ಅದರಲ್ಲೂ ಏನು ಗೃಹಿಣಿಯರು ಇರ್ತಾರೆ ಓವರ್ ಕ್ಲೀನ್ ಮಾಡೋದ್ರ ಕಡೆ ಗಮನ ಕೊಡ್ತಾರೆ. ಮಾಮೂಲಿ ಕ್ಲೀನ್ ಮಾಡಿ ಸಾಕು. ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕ್ಲೀನ್ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಸಮಯ ಸಿಗುತ್ತೆ. ಬೇಗ ನಿದ್ರೆಗೆ ಹೋಗಬಹುದು, ಬೆಳಿಗ್ಗೆ ಬೇಗ ಏಳೋದಕ್ಕೆ ಅವಕಾಶ ಇರುತ್ತೆ ಅಲ್ವಾ. ಇದು ಒಂಥರ. ಆದರೆ ಮತ್ತೊಂದು ವಿಚಾರ ಹೇಗೆ, ಈಗ ಒಬ್ಬರು ಏನು ಯೋಗ ಕ್ಲಾಸ್ ಸ್ಟೂಡೆಂಟ್ ಅವರಿಗೆ 3-4 ಥರದ ಕಾಯಿಲೆ ಇತ್ತು. ಬಟ್ ಅವರು ಯೋಗ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ರು, ಜೊತೆಯಲ್ಲಿ ಆಹಾರದಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಫಾಲೋ ಮಾಡ್ತಾ ಇದ್ರು. ಆದರೆ ಮಗ ಸೆಕೆಂಡ್ PUC ಅನ್ನುವಂತಹ ಕಾರಣಕ್ಕೋಸ್ಕರ ಸೆಕೆಂಡ್ PUCಗೆ ಬಂದ ತಕ್ಷಣ ಯೋಗ ಕ್ಲಾಸ್ನ ಡ್ರಾಪ್ ಮಾಡಿದ್ರು. ಮಗ ಓದಬೇಕಾದ್ರೆ ಜೊತೆಲಿ ಕೂತ್ಕೊಳ್ಬೇಕಲ್ವಾ, ಇಲ್ಲಾಂದರೆ ಮಕ್ಕಳು ಹೇಳಲ್ಲ, ಓದಲ್ಲ. ಹೌದು, ಅಫ್ಕೋರ್ಸ್ ತುಂಬ ಜನ ಆ ಥರ ಏನು ಸಪೋರ್ಟಿವ್ ಪೇರೆಂಟ್ಸ್ ಇರೋದೇ ಇಲ್ಲ. ಅವರು ಅಷ್ಟು ಅದ್ಭುತವಾಗಿ ಯೋಚನೆ ಮಾಡಿರೋದು ಒಳ್ಳೆಯದೇನೆ. ಆದರೆ ಎಲ್ಲ ಟೈಮಲ್ಲೂ ನಾವಾಗಿರೋದಕ್ಕಾಗಲ್ಲ. ಹೆಲ್ತ್ ಇಶ್ಯೂಸ್ ಏನೂ ಇಲ್ಲ ಅಂತ ಹೇಳಿದಾಗ 1 ವರ್ಷ ಪೂರ್ತಿ ನಾವು ಆ ರೀತಿ ಮಗುಗೆ ಟೈಮ್ ಕೊಡಬಹುದು. ಹೆಲ್ತ್ ಇಶ್ಯೂಸ್ ಇರುವವರು ಆ ರೀತಿ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇರೆ ರೀತಿನಲ್ಲಿ ಒಂದು ಸ್ವಲ್ಪ ದಿನ ಅವನು ಎದ್ದು ಓದ್ಕೊಳ್ಳೋ ತನಕ ಮಗ ಜೊತೆಯಲ್ಲಿದ್ದು ಅವನಿಗೊಂಚೂರು ಅಭ್ಯಾಸ ಮಾಡಿ ನಂತರ ಅವ್ರ ಪ್ರಾಕ್ಟೀಸ್ಗೆ ತೆರಳೋದು ಒಳ್ಳೇದಿತ್ತು. ಈ ಕಡೆ ಆ ಫುಡ್ಡನ್ನು ಫಾಲೋ ಮಾಡಿಲ್ಲ, ಯೋಗ ಕ್ಲಾಸಸ್ ಕೂಡ ಅಟೆಂಡ್ ಮಾಡಿಲ್ಲ. ಅವ್ರ ಹೆಲ್ತ್ ಇಶ್ಯೂಸ್ ಇನ್ಕ್ರೀಸ್ ಆಯಿತು. ಈಗ 1 ವರ್ಷ ಅಷ್ಟೇ ಅವರು ಏನು ತಾಯಿಯಾಗಿರೋದಕ್ಕೆ ಸಾಧ್ಯನಾ? ಮುಂದುವರೆದು ಆ ಮಗುಗೆ ಇವ್ರ ಜೀವನ ಇರೋ ತನಕನೂ ಕೂಡ ತಾಯಿಯಾಗಿರ್ಬೇಕಲ್ವಾ. ನಾವು ಯೋಚನೆ ಮಾಡಬೇಕು. ಸಾಕಷ್ಟು ಸಮಯದಲ್ಲಿ ನಮ್ಗೇನು ಅನಿಸುತ್ತೆ, ನಮಗೇನು ಸರಿ ಅನಿಸುತ್ತೆ ಆ ಕೆಲಸ ಮಾಡಿಬಿಡ್ತೀವಿ. ಮತ್ತು ಅದರಲ್ಲೂ ಕೂಡ ತಾಯಂದಿರು ಕೆಲವೊಂದು ಸಮಯದಲ್ಲಿ ಸ್ವಾರ್ಥ ಅಂದ್ಕೊಳ್ತಾರೆ. ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಸ್ವಾರ್ಥ ಅಲ್ಲ ರೀ. ಆ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾವು ಹೆಲ್ದಿಯಾಗಿದ್ದಾಗ ಅದಷ್ಟೇ ಸಾಧ್ಯ ಆಗೋದು. ಆ ಕಾರಣದಿಂದನಾದ್ರೂ ನೀವೇನು ಅಂದ್ಕೊಳ್ತಾ ಇದ್ದೀರಾ, ನೀವೇನು ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಆ ವಿಚಾರದ ಕಡೆ ಗಮನ ಕೊಡಲೇಬೇಕು. ಆಮೇಲೆ ಗುರಿ ಸೆಟ್ ಮಾಡ್ಕೊಂಡಿರೋರಿಗೆ ಮತ್ತೊಂದು ವಿಚಾರ, ಯಾರೂ ಇಲ್ಲಿ ಆರೋಗ್ಯ ಇಲ್ಲದೆ ಇದ್ರೆ ಚೆನ್ನಾಗಿ ಬದುಕೋಕ್ಕಾಗಲ್ಲ, ನೆಮ್ಮದಿ ಇಲ್ಲ ಅಂದ್ರೂ ಬದುಕೋಕ್ಕಾಗಲ್ಲ, ಸಂಸಾರ ಇಲ್ಲ ಅಂದ್ರು ಅಂದರೆ ನಾವು ಯಾವುದೇ ಸಂಬಂಧದ ಜೊತೆ ಆ ಸಂಬಂಧನ ಹಾಳು ಮಾಡ್ಕೊಳ್ತೀವಿ ಯಾವುದೋ ಒಂದು ಕಾರಣದಿಂದ ಅಂತ ಹೇಳಿದ್ರೆ ಆಗ್ಲೂ ಬದುಕೋಕ್ಕಾಗಲ್ಲ. ಹಣ ಇಲ್ಲ ಅಂದ್ರು ಅಂದರೆ ಎಲ್ಲನೂ ಇರಬೇಕು ಅಂತಲ್ಲ, ಒಂದು ಹಂತಕ್ಕಾದ್ರೂ ಪ್ರತಿಯೊಂದು ವಿಚಾರಗಳು ಇರಲೇಬೇಕಾಗುತ್ತೆ. ಇಲ್ಲಿ ಯಾವುದೂ ಕೂಡ ಒಂದೇ ವಿಚಾರನ ಇಟ್ಕೊಂಡು ನಾವಿಲ್ಲಿ ಸಕ್ಸಸ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಒಂದು ವಿಚಾರಕ್ಕೋಸ್ಕರ ನೀವು ಈ ಎಲ್ಲ ವಿಚಾರಗಳನ್ನ ಹಾಳು ಮಾಡ್ಕೊಳ್ಳುವಂತಹ ಗುರಿಯನ್ನ ಇಟ್ಕೊಳ್ಬೇಡಿ, ಸರಿನಾ? ಅನಗತ್ಯವಾದಂತಹ ವಿಚಾರಗಳನ್ನ ನೀವು ಈಗ ಡ್ರಾಪ್ ಮಾಡಿ ನೆಸೆಸಿಟಿ ಇರುವಂತಹ ವಿಚಾರಕ್ಕೆ ಖಂಡಿತ ಸಮಯ ಸಿಗುತ್ತೆ. ಜೊತೆಗೆ ರಾತ್ರಿ ಬೇಗ ಊಟ ಮಾಡೋದು ಇದಂತೂ ಅದ್ಭುತವಾದಂತಹ ಹವ್ಯಾಸ. ನೀವು ಬೇಗ ಊಟ ಮಾಡಿದ್ರೆ ಆರಾಮಾಗಿ ಬೇಗ ಎದ್ದೇಳ್ಬೋದು ಕಣ್ರಿ.
ಅಂದರೆ ನೀವು ಇದನ್ನು ಪೂರ್ತಿ ಫಾಲೋ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ ಅಂತ ಹೇಳಿದ್ರೆ ಕನಿಷ್ಠ 1 ವೀಕ್ ಅಭ್ಯಾಸ ಮಾಡಿ. ಬಾಡಿ ಎಷ್ಟು ಅದ್ಭುತ ಗೊತ್ತಾ. ಬೇರೆ ಎಲ್ಲಾದ್ರ ಸಪೋರ್ಟ್ನ ನಾವು ತೊಗೊಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ, ಆದರೆ ಈ ಬಾಡಿ ಮೈಂಡ್ ಭಗವಂತ ಈ ಭೂಮಿ ಮೇಲೆ ಯಾರಿಗೆ ಯಾವ ವಿಚಾರದಲ್ಲಾದರೂ ಕಡಿಮೆ ಮಾಡಿರ್ತಾನೇನೋ, ಆದರೆ ಈ ಶರೀರ ಮನಸ್ಸು ಅನ್ನೋದು ಎಲ್ರಿಗೂ ಕೂಡ ಈಕ್ವಲ್ ಆಗಿ ವರ್ಕ್ ಮಾಡುತ್ತೆ. ಆ 2 ಅದ್ಭುತವಾದ ಸಾಧನಗಳನ್ನು ನಾವು ಬಳಸ್ಕೊಳ್ಳೋದೇ ಇಲ್ಲ. ಇದೇ ವಿಪರ್ಯಾಸ ಅಂತ ಹೇಳಿದ್ರೆ ನೀವು ಒಂದು ಫ್ಯೂ ಡೇಸ್ ಅಭ್ಯಾಸ ಮಾಡಿ, ಆಮೇಲೆ ಮತ್ತೆ ಎಗೇನ್ ನೀವು 8 ಅಥವಾ 9 ಊಟ ಮಾಡ್ತಾ ಇದ್ರು ಅಡ್ಜಸ್ಟ್ ಆಗಿರುತ್ತೆ. ಬಟ್ ನಿಮ್ಗೆ ಇದೇ ಒಳ್ಳೆಯದು ಅಂತ ಹೇಳಿದ್ರೆ ಸಾಧ್ಯ ಆಗೋದಾದರೆ ಕಂಟಿನ್ಯೂ ಮಾಡ್ಕೊಳ್ಬಹುದು. ಇನ್ನೊಂದು ಅತಿ ಮುಖ್ಯವಾಗಿ ಇದು ಬಂದು ನಿಮಗೆ ಏನು ಈ ಸಮಯಕ್ಕೋಸ್ಕರ ಈ ಸಾಧನೆಗೋಸ್ಕರ ಅಂತಲೇ ಇಲ್ಲ. ಈ ಟೈಮಲ್ಲಿ ನೀವು ಎಣ್ಣೆ ಪದಾರ್ಥಗಳು ಮತ್ತು ಮಸಾಲೆ ಆಳು ಮೂಳನ್ನು ತಿಂದರೆ ರಾತ್ರಿ ಏನಾಗುತ್ತೆ, ಶರೀರ ಕಾಯಿಲೆ ಗೂಡಾಗುತ್ತೆ. ಬೆಳಿಗ್ಗೆ ನಮ್ಮ ಜಠರಾಗ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತಲ್ವ, ಆಗ ನಮಗೆ ಜೀರ್ಣ ಸರಿಯಾಗುತ್ತೆ. ರಾತ್ರಿ ಸರಿಯಾಗಿ ಅಂದರೆ ಅನಾವಶ್ಯಕವಾಗಿ ಈ ಥರದ ಪದಾರ್ಥಗಳನ್ನೆಲ್ಲ ತಿಂದಾಗ ವಾತಾಪಿತ ಕಫ ಶೇಖರಣೆ ಆಗುತ್ತೆ, ಶರೀರ ಅನಾರೋಗ್ಯದ ಗೂಡಾಗುತ್ತೆ. ಒಂದು ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಸಾಧಿಸೋದಕ್ಕೆ, ಬೆಳಿಗ್ಗೆ ಬೇಗ ಏಳೋದಕ್ಕೆ ಸಪೋರ್ಟ್ ಮಾಡುತ್ತೆ. ಮತ್ತೊಂದು ಇದು ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಒಳ್ಳೇದು ಆಗದೆ ಇರೋದ್ರಿಂದಾಗಿ ಖಂಡಿತವಾಗಿ ಈ ಅಭ್ಯಾಸನ ನೀವು ನಿಲ್ಲಿಸಲೇಬೇಕಾಗುತ್ತೆ. ನೋಡಿ ಎಷ್ಟು ಅದ್ಭುತವಾಗಿ ನಮ್ಮ ಬಾಡಿ ಮತ್ತು ಮೈಂಡ್ನ ನಾವು ನಿಧಾನವಾಗಿ ಇಂಥ ವಿಚಾರಗಳ ಮೂಲಕ ಎಷ್ಟು ಸುಲಭವಾಗಿ ಬದಲಾವಣೆ ಮಾಡ್ಕೊಳ್ಬಹುದಲ್ವಾ. ಮೈಂಡಿಗೆ ನಾವು ನಮ್ಮ ಕೈಲಿ ಆಗಲ್ಲ, ಇದರಿಂದ ತೊಂದರೆ ಆಗುತ್ತೆ, ಮಗದೊಂದು ಅಂತ ಹೇಳೋ ಬದಲಿಗೆ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ವಿಚಾರನ ಹೇಳಿ, ಆಗ ಅದೇ ಮಾಡ್ತಾ ಹೋಗುತ್ತೆ ಅಲ್ವಾ. ಜೊತೆಗೆ ನಮ್ಮ ತಲೆಯಲ್ಲಿ ಯಾವ ವಿಚಾರ ರಾತ್ರಿ ಮಲಗೋ ಸಮಯದಲ್ಲಿ ಓಡುತ್ತೆ ಅದೇ ನಮ್ಮ ಜೀವನವನ್ನು ನಡೆಸೋದ್ರಿಂದಾಗಿ ನಿಮ್ಗೇನು ಬೇಕೋ ಆ ವಿಚಾರನ ವಿಜುವಲೈಸೇಷನ್ ಮಾಡ್ಕೊಳ್ತಾ ಹೋಗಿ. ಯಾವ ಅಭ್ಯಾಸವನ್ನು ನೀವು ಶುರು ಮಾಡಬೇಕು, ಸೊ ನಿಧಾನವಾಗಿ ಅದಕ್ಕೆ ಅಗತ್ಯ ಇರುವಂತಹ ಕೆಲಸನ ನಾನು ಇವತ್ತು ಮಾಡೋದನ್ನ, ಸೊ 1 ವೀಕ್ ಆದಮೇಲೆ ಅದನ್ನು ನಾನು ಇನ್ನೂ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನ, ಸರಿಯಾಗಿ ಮಾಡ್ತಾ ಇದ್ದೀನ ಅನ್ನೋದ್ರ ಮೂಲಕ ಖಂಡಿತ ನೀವು ಸಾಧಿಸ್ತೀರಾ ಅಲ್ವಾ. ಈಗ ಹೇಳಿದಂತಹ ಟೆಕ್ನಿಕ್ಗಳು ನಿಮಗೆ ನೀವು ಅಂದ್ಕೊಂಡಿರುವಂತಹ ಕೆಲಸನ ಶುರು ಮಾಡೋದಕ್ಕೆ ತೊಂದರೆ ಆಗ್ತಾ ಇದ್ರೆ, ಇನ್ನು ಹೊರಗಿನ ವಿಚಾರದ ಮೂಲಕ ನೀವು ಇಟ್ಕೊಂಡಿರುವಂಥ ಕೆಲಸವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಸಂದರ್ಭದಲ್ಲಿದ್ದರೆ ನಿಮ್ಮ ಮುಂದೆ ನಾನೀಗೊಂದು ಬಾಕ್ಸ್ ಕೊಟ್ಟಿದ್ದೀನಿ. ರೈಟ್ ಸೈಡಲ್ಲಿ ನಿಮಗೆ ನೆಸೆಸಿಟಿ ಇದೆ, ನಿಮ್ಮ ಗೋಲು ಆ ವಿಚಾರಗಳ ಬಾಲ್ ಇದೆ. ನಿಮ್ಮ ಲೆಫ್ಟ್ ಸೈಡಲ್ಲಿ ನಿಮಗೆ ತೊಂದರೆ ಆಗ್ತಾ ಇರುವಂತಹ ವಿಚಾರ ವ್ಯಕ್ತಿಗಳೇನಿದೆ ಆ ಬಾಲ್ಗಳಿದೆ. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ನಮಗೆ ತೊಂದರೆ ಆಗ್ತಾ ಇರುವಂತಹ ವಿಚಾರನ ನೆನಪು ಮಾಡ್ಕೊಳ್ತೀವಿ, ಅದೆಲ್ಲ ಮುಗಿದ ಮೇಲೆ ಚೆನ್ನಾಗಿರ್ತೀವೇನೋ ಅನ್ನುವಂತಹ ಭಾವನೆ ಇರುತ್ತೆ. ಆ ಕಾರಣದಿಂದಾಗಿ ಯಾವಾಗಲೂ ಕೂಡ ಆ ವಿಚಾರನೇ ನಮ್ಮ ಮನಸ್ಸಲ್ಲಿ ನಮ್ಮ ತಲೆಯಲ್ಲಿ ಓಡಿಸ್ತಾ ಇರ್ತೀವಲ್ವಾ. ಸೊ ಈಗ ನಿಮ್ಮ ತಲೆಯಲ್ಲಿ ಆ ಆಲೋಚನೆ ಬರ್ತಾ ಇರೋ ಕಾರಣ ಇಲ್ಲಿ ನಿಮ್ಮ ಎಡಭಾಗದಲ್ಲಿರುವಂತಹ ಬಾಲ್ಗಳು ನಿಮ್ಮ ಮುಂದೆ ಇರುವಂತಹ ಬಾಕ್ಸ್ನ ಫಿಲ್ ಮಾಡ್ತಾ ಹೋಗುತ್ತೆ. ಈಗ ನೋಡಿ ನಿಮ್ಮ ರೈಟ್ ಸೈಡಲ್ಲಿ ನೀವು ಇಟ್ಕೊಂಡಿದ್ದಂತಹ ಬಾಲ್ ಅಲ್ಲೇ ಇದೆ. ನಿಮ್ಮ ಏನು ಗೋಲ್ ಇತ್ತು ಮುಂದೆಗಡೆ ಇರೋದು, ನೀವು ಆ ಬಾಕ್ಸ್ ಇದೆಯಲ್ಲೋ ಅದು ನಿಮ್ಮ ಗೋಲ್ ಅಂತ ಇಟ್ಕೊಳ್ಳಿ. ಅಲ್ಲಿಗೆ ರೀಚ್ ಆಯಿತಾ? ರೀಚ್ ಆಗಲಿಲ್ಲ. ಯಾವುದನ್ನು ಅಷ್ಟೇ ಯೋಚನೆ ಮಾಡಿದ್ರೆ ಅದನ್ನು ನಾವು ಆಚರಣೆಗೆ ತರೋಕ್ಕಾಗಲ್ಲ. ಅದಕ್ಕೆ ಬೇಕಾದಂತಹ ಕೆಲಸ ಮಾಡಿದ್ರಷ್ಟೇ ನಾವು ಅದನ್ನು ಆಚರಣೆಗೆ ತರೋದಕ್ಕೆ ಸಾಧ್ಯ ಇರೋದು. ಆದರೆ ನಮಗೆ ಈ ವಿಚಾರ ಅರ್ಥನೇ ಆಗದೇನೆ ನಮಗೆ ಅನಾವಶ್ಯಕವಾಗಿರುವಂತಹ ವಿಚಾರಗಳ ಕಡೆ ಗಮನ ಕೊಡ್ತೀವಿ. ಅಗತ್ಯವಿರುವಂತಹ ವಿಚಾರಗಳನ್ನು ಈ ರೀತಿಯ ಡಿಸ್ಟ್ರಾಕ್ಷನ್ನ ಮೂಲಕ ಫಾಲೋ ಮಾಡ್ತಾ ಇರಲ್ಲ ಅಷ್ಟೇನೆ. ಇದನ್ನೇ ಯದ್ಭಾವಂ ತದ್ಭವತಿ ಅಂತ ಹೇಳ್ತೀವಿ. ನಾವು ಹೇಗೆ ಯೋಚನೆ ಮಾಡ್ತೀವೋ ಹಾಗೇನೆ ನಮ್ಮ ಜೀವನ ಇರುತ್ತೆ. ಎಷ್ಟು ಸರಳ ಅಲ್ವೇನ್ರಿ. ನಾವೀಗ ಈ ಏನು ನಮಗೆ ಅದೇ ಉಪಯೋಗನೇ ಇಲ್ಲ ಮತ್ತು ನಮ್ಗೆ ಅದರ ಅಗತ್ಯತೆ ಇಲ್ಲ ಅನ್ನೋದನ್ನು ನಾನು ಹೀಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ವಿಚಾರಗಳ ಕಡೆ ಗಮನ ಕೊಟ್ಟಾಗ ಎಲ್ರಿ ನಾವು ಈಗ ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ, ಆ ಕೆಲಸಕ್ಕೆ ಏನು ಮಾಡೋಣ, ಆ ಕೆಲಸ ಯಾವ ರೀತಿ ನಡೆಸೋದು ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಅಗತ್ಯ ಇರುವಂತಹ ಕೆಲಸ ಮಾಡಬೇಕು. ಅಷ್ಟೆಲ್ಲ ವಿಚಾರದ ಕಡೆ ನಾವು ಗಮನನೇ ಕೊಡ್ತಾ ಇಲ್ವಲ್ಲ. ನಮ್ಮ ಗಮನನೇ ಎಲ್ಲ ಇಲ್ಲಿರಬೇಕಾದ್ರೆ ಆ ಕಡೆ ಗಮನ ಎಲ್ಲಿ ಹೋಗೋದಕ್ಕೆ ಸಾಧ್ಯ ಇದೆ ಅಲ್ವಾ. ಇಂತಹ ವಿಚಾರಗಳನ್ನು ನೀವು ಬಿಟ್ಟು ಹಾಕಿದಾಗ್ಲಷ್ಟೇ ನಿಮಗೆ ಬೇಕಾಗಿರುವಂತಹ ವಿಚಾರಗಳನ್ನು ನೀವು ಖಂಡಿತ ಸಾಧಿಸ್ತೀರ. ಒಂದು ಉದಾಹರಣೆ ಹೇಳ್ತೀನಿ. ಸಾಕಷ್ಟು ಜನಗಳಿಗೆ ತುಂಬ ಸಂದರ್ಭಗಳಿಂದ ಹೊರಗಡೆ ಬರೋದು ಸಾಧ್ಯ ಆಗ್ತಾ ಇರಲ್ಲ. ನಾನೊಂದು ಸಂದರ್ಭ ಹೇಳ್ತೀನಿ, ನಿಮ್ಮನ್ನು ನೀವು ಆ ಸಂದರ್ಭದಲ್ಲಿ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಒಂದು ಸ್ಕೂಲ್ ಇದೆ, ಅಲ್ಲಿ ಗೌರ್ಮೆಂಟ್ ಅಪಾಯಿಂಟೆಡ್ ಟೀಚರ್ಸ್ ಇದ್ದಾರೆ ಮತ್ತು ಕಾಂಟ್ರಾಕ್ಚುಯಲ್ ಬೇಸ್ ಟೀಚರ್ಸ್ ಇದ್ದಾರೆ. ಪ್ರಿನ್ಸಿಪಲ್
ಗೌರ್ಮೆಂಟ್ ಅಪಾಯಿಂಟೆಡ್ ಟೀಚರ್ಸ್ನ ಸ್ವಂತ ಮಕ್ಕಳ ಥರ, ಕಾಂಟ್ರಾಕ್ಚುಯಲ್ ಟೀಚರ್ಸ್ನ ಸೌತಿ ಮಕ್ಕಳ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಎಲ್ಲ ಲೋಕರೂಢಿ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಈಗ ನೀವು ಆ ಸಂದರ್ಭದಲ್ಲಿ ಇದ್ದೀರಾ, ನಮ್ಮನ್ನು ಯಾರು ಚೆನ್ನಾಗಿ ನೋಡ್ಕೊಳ್ದೇ ಇದ್ರೆ ಪರವಾಗಿಲ್ಲ ಕಣ್ರಿ, ಆದರೆ ಅವಮಾನ ಮಾಡಿದ್ರೆ ಎಂಥವ್ರಿಗೂ ಕೂಡ ಬೇಜಾರಾಗುತ್ತೆ. ಮೂಮೆಂಟಲ್ಲಿ ನಿಮ್ಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ವ್ಯಕ್ತಿ ನಮ್ಗೆ ಅವಮಾನ ಮಾಡ್ತಾ ಇರುವಂತಹ ಚಿತ್ರಣ ನಿಮ್ಮ ಕಣ್ಮುಂದೆ ಕಾಣ್ತಾ ಇರುತ್ತೆ. ಈಗ ಆ ವ್ಯಕ್ತಿಯ ಹಿಂದಿನ ವಿಚಾರಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ಆಗಲಿ, ಪ್ರಿನ್ಸಿಪಲ್ ಅವರು ಸಂಬಳ ತಗೊಳ್ಳೋದು ಏನಕ್ಕೆ, ಅವ್ರ ಕೆಲಸ ಏನು ಹೇಳಿ, ಮಕ್ಕಳು ಮತ್ತು ಶಾಲೆಯನ್ನು ಉದ್ಧಾರ ಮಾಡೋದಕ್ಕೋಸ್ಕರ. ಅವರು ಸಮಾಜ ಸೇವೆ ಮಾಡೋದು ಬೇಡ, ಅವ್ರು ಏನು ಅನ್ನ ತಿಂತಾ ಇರ್ತಾರೆ, ಸಂಬಳ ತಗೊಳ್ತಾ ಇರ್ತಾರೆ, ಅದಕ್ಕೆ ಅನುಗುಣವಾಗಿ ಅವರ ಕರ್ತವ್ಯವನ್ನು ನಿಭಾಯಿಸಬೇಕು. ಆದರೆ ಕಾಂಟ್ರಾಕ್ಚುಯಲ್ ಮತ್ತು ಪರ್ಮನೆಂಟ್ ಅಂತ ಹೇಳಿ ಬೈಫರ್ಗೇಷನ್ ಮಾಡೋದ್ರ ಮೂಲಕ ಅಲ್ಲ. ಎಷ್ಟೋ ಸಮಯದಲ್ಲಿ ಒಳ್ಳೆ ರೀತಿ ಟೀಚರ್ಸ್ನ ನಡ್ಸ್ಕೊಳ್ದೆ ಹೋದರೆ ಕೊನೆಗೆ ಅವರಿಗೆ ನಾವು ಎಷ್ಟು ಮಾಡಿದ್ರು ಅಷ್ಟೇ, ನಾವು ಎಷ್ಟು ಮಾಡಿದ್ರೂ ನಮ್ಮನ್ನು ಬೈತಾರೆ, ಅವ್ರನ್ನ ಹೊಗಳುತ್ತಾರೆ. ಜೊತೆಗೆ ಈ ರೀತಿ ಅವಮಾನನೂ ಕೂಡ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ತುಂಬ ಆಸೆ ಇಟ್ಕೊಂಡಿರ್ತಾರೆ. ಒಳ್ಳೆ ರೀತಿ ಟೀಚ್ ಮಾಡ್ತಾ ಇರ್ತಾರೆ, ಮಕ್ಕಳನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇರ್ತಾರೆ. ಆ ಎಲ್ಲ ವಿಚಾರಗಳು ಕೊನೆಗೆ ಕಳೆದು ಹೋಗಲ್ವೋ, ಆಗ ಇದೆಲ್ಲ ಮಕ್ಕಳಿಗೆ ಲಾಸ್ ಆಗುತ್ತೋ ಆಗಲ್ವೋ. ನಾನು ಇದನ್ನು ತುಂಬ ಸಿಂಪಲ್ಲಾಗಿ ಒಂದೇ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. ಅಂತಹ ಏನು ಎಲ್ಲ ಕಡೆನೂ ನಡೆಯುತ್ತೆ ಇದು. ನಾನು ಈ ಒಂದು ಸ್ಕೂಲ್ದು ಸುಮ್ಮನೆ ಎಕ್ಸಾಂಪಲ್ ತೊಗೊಂಡು ಹೇಳ್ತಾ ಇದ್ದೀನಿ. ಮಕ್ಳಿಗೂ ತೊಂದರೆ ಆಯ್ತಲ್ವಾ? ಇಲ್ಲಿ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಎಲ್ಲಿ ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಮನಸ್ಸಲ್ಲಿ ಹೌದು ಪರ್ಮನೆಂಟ್ ಟೀಚರ್ಸ್ ಅಂತ ಹೇಳಿದ್ರೆ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳಿ ಫೀಲ್ ಮಾಡ್ಕೊಳ್ಳೋದೇ ಆದರೆ ಅವ್ರು ಪರ್ಸ್ನಲ್ಲಾಗಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅಫಿಷಿಯಲ್ ಆಗಿ ಅಲ್ಲ, ಅಲ್ವೇ ಅಲ್ಲ. ಒಂದು ವೇಳೆ ನೋಡ್ಕೊಂಡ್ರು ಆ ಒಂದು ಕಾರಣಕ್ಕೋಸ್ಕರ ಯಾರು ಕಾಂಟ್ರಾಕ್ಚುಯಲ್ ಇರ್ತಾರೆ ಅವ್ರಿಗೆ ಅವಮಾನ ಮಾಡೋದಲ್ಲ ರೀ. ಅವರು ಒಂದು ವೇಳೆ ಅವಮಾನ ಮಾಡ್ತಾರೆ ಅಂತಲೇ ಇಟ್ಕೊಳ್ಳಿ, ನೀವು ಯೋಚನೆ ಮಾಡಿ, ಕಾಂಟ್ರಾಕ್ಚುಯಲ್ ಟೀಚರ್ ಆಗಿರೋದ್ರಲ್ಲಿ ಅವಮಾನ ಪಡುವಂಥದ್ದು ಏನಿದೆ? ಎಷ್ಟೋ ಸಮಯದಲ್ಲಿ ಈ ಮನುಷ್ಯರಾಗಿ ಹುಟ್ಟಿದ ಮೇಲೆ ಕೆಲವೊಂದು ಕೆಲಸಗಳನ್ನ ಮಾಡಬಾರ್ದು, ಅದು ತಪ್ಪಾಗಿರುತ್ತೆ. ಅವ್ರು ಅಂಥ ಕೆಲಸ ಮಾಡ್ತಾ ಇರ್ತಾರೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನಸ್ಸಿನ ಸ್ವಭಾವಕ್ಕೆ ಅನುಗುಣವಾಗಿ ಕೆಲವೊಂದು ತಪ್ಪುಗಳಾಗುತ್ತೆ. ಆ ಥರ ನೀವು ಮಾಡ್ತಾ ಇರ್ತೀರ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಹೇಗಿದ್ದಾರೆ, ಹೇಗೆ ನಡ್ಕೊಳ್ತಾ ಇದ್ದಾರೆ, ಅದನ್ನೆಲ್ಲ ನೀವು ಗಮನಿಸಬೇಕು. ನಿಜವಾಗ್ಲೂ ನಮ್ಗೆ ಅರಿವಿರಬೇಕು. ಆಗ ನಾವಿಂಥ ವಿಚಾರಗಳಿಗೆ ಗಮನನೇ ಕೊಡೋದಿಲ್ಲ. ಮತ್ತೊಂದು ಉದಾಹರಣೆ, ಈಗ ನಾನು ಇದಾಗ್ತಾ ಇದ್ದೆ, ಅವ್ರ ಜೊತೆ ಕ್ಲಾಸಸ್ ನಡೀತಾ ಇತ್ತು ನನಗೆ. ನಂತರ ಅವರ ತಂದೆ ತಾಯಿ ಆ್ಯಕ್ಚುಲಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ಎಲ್ಲ ಟೈಮಲ್ಲೂ ಚೆನ್ನಾಗಿ ನೋಡ್ಕೊಳಕ್ಕಾಗುತ್ತೆ, ಅವ್ರಿಗೂ ಕಷ್ಟ ಅಂತ ಬಂದೇ ಬರುತ್ತಲ್ಲ. ಇವ್ರು ಏನು ಮಾಡಿದ್ರು, ಈಗ ಅವರನ್ನ ಬಿಟ್ಟು ಅವ್ರನ್ನ ಇನ್ಯಾರೋ ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರ ಚಿಕ್ಕಮ್ಮ ಇರ್ಬೋದು, ಅವ್ರ ಅಕ್ಕ ಇರ್ಬೋದು, ಆ ಥರ. ಈಗ ಅವರು ಫೈನಾನ್ಷಿಯಲ್ ಚೆನ್ನಾಗಿದ್ದಾರೆ, ಅವ್ರ ಜೊತೆ ಚೆನ್ನಾಗಿರ್ಬಹುದು, ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತಂದೆ ತಾಯಿನೇ ನೆಗ್ಲೆಕ್ಟ್ ಮಾಡಿ ಪೂರ್ತಿ ಅವ್ರ ಜೊತೆ ಚೆನ್ನಾಗಿದ್ದಾರೆ ನೋಡ್ರಿ. ಆದ್ರೂ ಎತ್ತವ್ರು ಚೆನ್ನಾಗಿ ನೋಡ್ಕೋತಾ ಇಲ್ಲ, ಅವ್ರ ಕಷ್ಟ ಬಂದಿದೆ ಅಂತ ಹೇಳಿದಾಗ ಅವ್ರು ಬಿಟ್ಬಿಡ್ತಾರ. ಅಂಥ ಮನಸ್ಥಿತಿಲಿರುವಂತಹ ಮನುಷ್ಯರ ಜೊತೆ ನಾವಿಲ್ಲಿ ಹೊಡೆದಾಡ್ಬೇಕಾ? ಅಂತ ಅವ್ರ ವಿಚಾರ ನಮಗೆ ಬೇಕಾ? ಮನುಷ್ಯರಾಗಿ ಇದ್ಮೇಲೆ ಅಟ್ಲೀಸ್ಟ್ ಕನಿಷ್ಠ ಮಟ್ಟಿಗೆ ಅವ್ರ ವಿಚಾರ ಇರುತ್ತಲ್ವ, ಅವ್ರ ನಡವಳಿಕೆ ಇರುತ್ತಲ್ವಾ, ರೀತಿ ನೀತಿ ಇರ್ಬೇಕನ್ರಿ. ಅವ್ರೂ ಒಂದಲ್ಲ ಒಂದು ಕ್ಷಣ ಮನುಷ್ಯರಾಗಿ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ನಡ್ಕೋಬೇಕು. ಬೇಡ ಕಣ್ರಿ ಅಂಥವ್ರ ವಿಚಾರ. ನಿಮ್ಮ ಬದುಕಲ್ಲಿ ನೀವು ಮಾಡಲೇಬೇಕಾಗಿರುತ್ತೆ. ಕೆಲವೊಂದು ವಿಚಾರಗಳನ್ನ ನೀವು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನನೇ ಹಾಳಾಗುವಂತಹ ಸಂದರ್ಭಗಳಿರುತ್ತೆ. ಏನೋ ಸರಿ ಅನ್ಸುತ್ತೆ ಮಾಡ್ತಾ ಇರ್ತಾರೆ, ನಿಮ್ಮ ಒಳಿತು ಕೆಡುಕು ಅವ್ರ ಗಮನದಲ್ಲಿ ಇಟ್ಕೊಂಡಿರೋದಿಲ್ಲ, ಮತ್ತೆ ನಿಮಗೆ ಕೆಟ್ಟದೇ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಅವ್ರ ಕೆಟ್ಟ ವಿಚಾರ ತಗೊಂಡು ನೀವೇನು ಮಾಡ್ತೀರಾ? ನಿಮ್ಗೆ ಒಳ್ಳೇದು ಯಾವುದು ಆಧಾರನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ಕೆಲಸ ಮಾಡಿ. ಇದನ್ನ ಮಾಡೋದು ಸುಲಭ ಅಲ್ಲ ಅಂತ ನನಗೆ ಗೊತ್ತು, ಆದರೆ ಅಸಾಧ್ಯ ಏನಲ್ಲ. ಕ್ಲೈಂಟ್ಗಳಿಗಾದರೆ ನಾವು ಅವ್ರಿಗೆ ಪ್ರಾಕ್ಟೀಸಸ್ ಕೊಡಬೇಕು ಮತ್ತು ಕ್ಲಾಸ್ಗಳನ್ನ ತಗೊಳ್ಬೇಕು. ನಾನೀಗ ಹೇಳ್ತಾ ಇರೋದು ನನ್ನ ಫ್ರೆಂಡ್ ಎಕ್ಸಾಂಪಲ್, ಮತ್ತು ಬಹಳ ಇತ್ತೀಚಿನ ದಿನಗಳಲ್ಲಿ ನಡೆದದ್ದು. ಅವ್ರಿಗೇನು ಪ್ರಾಬ್ಲಮ್ ಆಗ್ತಾ ಇತ್ತು, ಈಗ ಬೇರೆ ಟೈಮಲ್ಲಿ ಹೇಳಿದಿದ್ರೆ ಅವರೂ ಫಾಲೋ ಮಾಡೋದಕ್ಕೆ ಆಗ್ತಾ ಇರಲಿಲ್ವೇನೋ. ಅವ್ರಿದ್ದಂತಹ ಸಂದರ್ಭಕ್ಕೆ ನಾನು ಹೇಳಿದೆ, ನೀನು ಅವ್ರ ವಿಚಾರನ ತಗೊಳ್ತಾ ಹೋದರೆ ನೀನು ಆ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗಲ್ಲ, ನಿನ್ನ ಮನಸ್ಥಿತಿ ಹಾಳಾಗುತ್ತೆ, ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅದ್ರ ಬದಲಿಗೆ ಆ ವಿಚಾರನ ತಲೆಗೆ ತಗೊಳ್ಳೋದನ್ನು ಬಿಟ್ಟು ಹಾಕು, ಆಗ ನಿನ್ನ ಮನಸ್ಸು ಸುಧಾರಿಸುತ್ತೆ. ನೀನೇ ಆ ಸಮಸ್ಯೆನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನು ಈಸಿಯಾಗಿ ತಿಳ್ಕೊಳ್ತೀಯ ಅಂತ ಹೇಳಿದಾಗ ಅವರು ಆ ಪ್ರಾಬ್ಲಮ್ಮಿಂದ ಹೊರಗಡೆ ಬಂದು ಅದನ್ನು ಯೋಚನೆ ಮಾಡಬಾರ್ದು ಅಂತ ಹೇಳಿ 3 days ಟ್ರೈ ಮಾಡಿದ್ದಾರೆ. ಸೊ ಆಮೇಲೆ ಆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇರೋ ವ್ಯಕ್ತಿ ಜೊತೆ ತಾಳ್ಮೆಯಿಂದ ಜಾಣ್ಮೆಯಿಂದ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ವಿಚಾರ ಇಷ್ಟೊಂದು ಅದ್ಭುತವಾಗಿದೆಯಲ್ಲ ಅಂತ ಹೇಳಿ ಅದನ್ನು
ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಹಿಂದೆ ಒಂದು ಮಾತು ಹೇಳೋರು ಯಾವಾಗಲೂ ಕೂಡ, ಹಿಂದೆ ಅವ್ರು ಏನು ಪ್ರಾಬ್ಲಮ್ನ ಫೇಸ್ ಮಾಡಿದ್ರೋ ಅದನ್ನು ನೆನಪು ಮಾಡ್ಕೊಳ್ಳೋರು. ಮತ್ತು ನನಗದು ಪದೇ ಪದೇ ನೆನಪಾಗುತ್ತೆ, ಬೇಜಾರು ಮಾಡಿಕೊಂಡು ಹೇಳೋರು ಕೂಡ. ಈಗ ಈ ಟೆಕ್ನಿಕ್ ಗೊತ್ತಾದ್ಮೇಲೆ ಯಾಕೆ ನೆನಪು ಮಾಡ್ಕೊಂಡು ನನ್ನ ಮನಸ್ಥಿತಿ ಹಾಳು ಮಾಡ್ಕೊಡ್ಲಿ, ಬೇಡವೇ ಬೇಡ ಅಂತ ಹೇಳಿಬಿಟ್ಟು ಈ ರೀತಿ ವಿಚಾರನ ನೆನಪು ಮಾಡ್ಕೊಳ್ಳೋದು ನಮಗೆ ಒಳ್ಳೆಯದಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಅದನ್ನು ಪೂರ್ತಿ ಬಿಟ್ಟು ಹಾಕಿ ಎಷ್ಟು ಚೆನ್ನಾಗಾಗಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಗಳು ಸಾಲ್ವ್ ಆಗಿದೆ. ಈಗ ಸಮಸ್ಯೆಗಳ ಸುಳಿಯಲ್ಲಿ ಸಮಸ್ಯೆ ನಡುವೆ ಅವರಿಲ್ಲ. ಇನ್ನೊಂದು ಬಂದರೂ ಕೂಡ ಅದನ್ನು ಫೇಸ್ ಮಾಡುವಂಥ ಕೆಪಾಸಿಟಿ ಇದೆ. ಇದು ನಿಜವಾಗ್ಲೂ ಸತ್ಯ. ಅದಕ್ಕೆ ನಾನು ಇಲ್ಲಿ ಕ್ಲೈಂಟ್ಗಳು ಯಾರು ಬರ್ತಾರೆ, ಈಗ ಥೆರಪಿ ಅಂತ ಹೇಳಿದ್ರೆ ಈಗ ಅವ್ರಿಗೆ ಬೇರೆ ಸಂದರ್ಭನ ನಾನು ಕ್ಲಿಯರ್ ಮಾಡೋಕ್ಕಾಗತ್ತೆ, ಈಗ ಬೇರೆ ವ್ಯಕ್ತಿನ ನಾನು ಇಲ್ಲಿ ಕರೆಸಿ ನ್ಯಾಯ ಪಂಚಾಯಿತಿ ಮಾಡ್ತೀನ, ಏನೂ ಇಲ್ಲ. ಇವರಿಗೆ ನಿಮ್ಮ ಮೈಂಡ್ ಡೈವರ್ಟ್ ಮಾಡಿ ಅಂತ ಅಷ್ಟೇ ಹೇಳೋದು. ಕ್ಲಾಸಿಗೆ ಬಂದಮೇಲೆ ನೀವು ಈ ವಿಚಾರಗಳ ಕಡೆ ಗಮನ ಕೊಡಿ, ನೀವು ಊಟದ ಬಗ್ಗೆ ಗಮನ ಕೊಡಿ, ದಿನಚರಿ ಬಗ್ಗೆ ಗಮನ ಕೊಡಿ, ಮತ್ತು ನಿಮ್ಮ ಆಲೋಚನೆಯ ಬಗ್ಗೆ ಗಮನ ಕೊಡಿ. ನಾನು ಹೇಗಿನ್ನೀಗ ಅಫರ್ಮೇಷನ್ ಹೇಳಿದೆ, ವಿಜುವಲೈಸೇಷನ್ ಹೇಳಿದೆ. ಸೊ ಈ ಥರದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಏನಾಗುತ್ತೆ, ಮನಸ್ಥಿತಿ ಸುಧಾರಿಸ್ತಾ ಹೋಗುತ್ತೆ ಅಷ್ಟೇ. ನೀವು ನಿಮ್ಮ ಒಂದು ಮನಸ್ಥಿತಿಯನ್ನು ಸುಧಾರಿಸುವಂತಹ ವಿಚಾರದಲ್ಲೂ ಕೂಡ ಅಫರ್ಮೇಷನ್ನ ಯೂಸ್ ಮಾಡ್ಕೊಳ್ಬಹುದು, ವಿಜುವಲೈಸೇಷನ್ನ ಯೂಸ್ ಮಾಡ್ಕೊಳ್ಬಹುದು. ಮತ್ತು ಅದನ್ನು ಕೂಡ ಹಂತವಾಗಿ ಏನೋ ಈಗ ಒಂದೇ ದಿನಕ್ಕೆ ಬಿಟ್ಬಿಡೋಕ್ಕಾಗತ್ತಾ, ನಿಧಾನವಾಗಿ ಬಿಡ್ತಾ ಹೋಗ್ತೀವಿ. ಬಟ್ ಆದಷ್ಟು ಬೇಗ ಬಿಟ್ಟರೆ ನಿಮಗೆ ಒಳ್ಳೆಯದು. ಯಾರಿಗೆ ತುಂಬ ಸಾಕಾಗಿರುತ್ತೆ ನೋಡಿ, ಹೊರ್ಗಡೆ ಬಂದರೆ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ, ಸೊ ಅವರಂತೂ ಖಂಡಿತ ಬೇಗ ಇದನ್ನು ಫಾಲೋ ಮಾಡ್ತಾರೆ. ಹೀಗೆ ಹೊರಗಿನ ವಿಚಾರ ಅಥವಾ ವ್ಯಕ್ತಿಗಳು ನಿಮಗೆ ತೊಂದರೆ ಅಂತ ಅನ್ನಿಸ್ತಾ ಇದ್ರೆ ನಿಜವಾಗ್ಲೂ ಹೇಳ್ತೀನಿ, ಅದನ್ನೆಲ್ಲ ಬಿಟ್ಟು ಹಾಕಿದ್ಮೇಲೆ ನೀವು ಅದನ್ನು ನೋಡುವಂಥ ದೃಷ್ಟಿಕೋನನೇ ಬೇರೆ ಆಗಿಬಿಡುತ್ತೆ. ನಿಮಗೆ ಆ ವಿಚಾರಗಳೆಲ್ಲ ಪೂರ್ತಿ ನೆಗ್ಲೆಕ್ಟ್ ಅಂತ ಅನಿಸುತ್ತೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಹೇಳ್ತೀನಿ. ಅದೆಲ್ಲ ಅವರ ವಿಚಾರಧಾರೆ. ಒಬ್ಬರು ವಿಚಾರಧಾರೆಗೂ ನಮ್ಮ ಬದುಕಿಗೂ ನಿಜವಾಗ್ಲೂ ಸಂಬಂಧ ಇಲ್ಲ ಕಣ್ರಿ. ನಾವಿಲ್ಲಿ ಏನು ಯಾರೂ ಕೂಡ ನಮ್ಮ ಜೀವನನ ಬೇರೆ ಯಾರೂ ಕೂಡ ನಡ್ಸೋಕ್ಕಾಗಲ್ಲ, ನಾವು ಮೇನ್ ಕ್ಯಾರೆಕ್ಟರು. ಆದರೆ ನಾವೇನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಯಾರದೋ ಒಬ್ಬರು ವಿಚಾರಕ್ಕೆ, ಯಾವುದೋ ಒಂದು ವಿಚಾರಕ್ಕೆ ನಮ್ಮ ಇಡೀ ಜೀವನನೇ ಹಾಳು ಮಾಡ್ಕೊಳ್ಳುವಂತಹ ಮಟ್ಟಕ್ಕೆ ನಾವು ಹೋಗ್ತೀವಿ. ಖಂಡಿತ ಅದು ಮೂರ್ಖತನ. ಅಂದರೆ ಅದು ಗೊತ್ತಿರಲ್ಲ, ಏನು ಮಾಡಬೇಕು ಅಂತ ಗೊತ್ತಿದ್ರೆ ಯಾಕೆ ಹಾಗೆ ಮಾಡ್ತಾರೆ, ತಿಳಿದೇ ಮಾಡ್ತಾ ಇರ್ತೀವಿ. ಬೇಡ, ನಿಮಗೆ ಅವಶ್ಯಕತೆ ಇರುವಂತಹ ವಿಚಾರಗಳ ಕಡೆ ನೀವು ಗಮನ ಕೊಡೋದಕ್ಕೆ ಆಗಲೇ ನಾನು ಗೋಲ್ನ ನೀವು ಅಚೀವ್ ಮಾಡೋದು ಈ ಥರದ ವಿಚಾರಗಳ ಕಡೆ ಗಮನ ಕೊಡೋದ್ರ ಮೂಲಕ ಸಾಧ್ಯ ಆಗಲ್ಲ ಅಂತ ಹೇಳಿದೆ. ಆ ಥರದ ವಿಚಾರಗಳಿಂದ ಡಿಸ್ಟ್ರಾಕ್ಟ್ ಆಗ್ತಾ ಹೋದರೆ ನೆಸೆಸಿಟಿ ಇರುತ್ತೆ, ಆ ವಿಚಾರಗಳಿಲ್ಲ ಅಂದರೆ ನಿಮ್ಮ ಜೀವನನೇ ಇರಲ್ಲ. ಅಂತಹ ವಿಚಾರಗಳನ್ನು ನೀವು ಫಾಲೋ ಮಾಡೋದಕ್ಕೆ ಆಗೋದೇ ಇಲ್ಲ. ಆ ಕಾರಣದಿಂದ ನೀವು ಗಮನ ಕೊಡೋದನ್ನು ನಿಲ್ಲಿಸಲೇಬೇಕು. ಒಳ್ಳೆಯ ರೀತಿ ಬದುಕನ್ನು ಆಯ್ಕೆ ಮಾಡಿಕೊಳ್ಳೇಬೇಕು. ನಿಮ್ಮಿಂದ ಖಂಡಿತ ಸಾಧ್ಯ. ಯಾರೂ ಸೋಂಬೇರಿಗಳಲ್ಲ ಕಣ್ರಿ, ಯಾರೂ ಕೂಡ ಕೈಲಾಗದೇ ಇದ್ದವರಲ್ಲ, ಎಲ್ರಿಂದನೂ ಸಾಧ್ಯ. ಆದರೆ ನಮಗೆ ಎಲ್ಲ ಟೈಮಲ್ಲೂ ಹೊರಗಡೆಯಿಂದ ಸಪೋರ್ಟ್ ಸಿಗಲ್ಲ. ಯಾರಿಗೂ ಯಾವ ಸಪೋರ್ಟ್ ಇಲ್ಲದೆ ಇದ್ರೂ ಪರವಾಗಿಲ್ಲ. ನನಗಂತೂ ತುಂಬ ಪ್ರಿಯವಾದಂಥದ್ದು ಈ ಶರೀರ ಮತ್ತು ಮನಸ್ಸು. ಈ ಎರಡು ಉಪಕರಣಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ರಿ. ಅದ್ಭುತವಾಗಿ ನಿಮ್ಗೆ ಏನು ಬೇಕೋ ಅದನ್ನು ನೀವಿಲ್ಲಿ ಸೃಷ್ಟಿ ಮಾಡ್ಕೊಳ್ಳಿ. ಮತ್ತು ನನಗೆ ಯಾವಾಗ್ಲೂ ಕೂಡ ನಾವಿಲ್ಲಿ ಅತಿ ಅದ್ಭುತವಾಗಿ ಬದುಕಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಪರವಾಗಿಲ್ಲ. ಆದರೆ ನರಳಾಟದಿಂದ ಮುಕ್ತರಾಗಿ, ಅದು ದೈಹಿಕವಾಗಿರಬಹುದು, ಮಾನಸಿಕವಾಗಿರಬಹುದು, ಹಣಕಾಸು ಮತ್ತೊಂದು ಮಗದೊಂದು, ಅದರೆಲ್ಲರಿಂದ ಮುಕ್ತರಾಗಿ ಅದನ್ನೇ ನಿಜವಾಗ್ಲೂ ಮುಕ್ತಿ ಅಂತ ಕರೆಯೋದು. ಆ ಜೀವನ ಅದ್ಭುತವಾಗಿರುತ್ತೆ. ಅದರಿಂದ ಆಚೆಗೆ ನಿಮ್ಗೆ ಏನು ಬೇಕೋ ನೀವು ಸಾಧನೆ ಮಾಡಿ, ಆದರೆ ಆ ಒಂದು ಮಟ್ಟಕ್ಕಾದ್ರೂ ನೀವು ಮುಟ್ಟಲೇಬೇಕು. ಇದು ನನ್ನ ಆಶಯ. ಎಲ್ಲರಿಗೂ ಕೂಡ ಒಳಿತಾಗಲಿ.